ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಸಾಯಂಕಾಲ ಊಟಕ್ಕೆ ಅಂದ್ರೆ ರಾತ್ರಿ ಊಟಕ್ಕೆ ನಾ ಇಲ್ಲಿ ಮಾಡೇನಿ ರೀ ವಟಾಣಿ ಕಾಳು ಉಸುಳಿ ಮತ್ತು ಚಪಾತಿ ರೀ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಥರ ಸ್ಪೆಷಲ್ ರೀ. ಯಾಕಂದ್ರೆ ಮಧ್ಯಾಹ್ನ ರೊಟ್ಟಿ ಸಾಯಂಕಾಲ ಚಪಾತಿ ನೋಡ್ರಿ. ಹಂಗಂದ್ರೆ ಉಸುಳಿ ಹೆಂಗೆ ಮಾಡಿದ್ದು ಅಂಥೇಳಿ ತೋರಿಸ್ತೇನೆ ನೋಡ್ರಿ. ಇಲ್ಲೇ ನಾವು ಹಸಿ ಖಾರಕ್ಕಿಂತ ಒಣ ಖಾರ ಹಾಕಿ ಮಾಡ್ರೆ ಭಾರಿ ಮಸ್ತ್ ಇರ್ತೈತಿ. ಅದ್ರ ಒಂದು ಸ್ವಲ್ಪ ಟೊಮೆಟೊ ಹಾಕಿ ಮಾಡ್ರೆ ಅಂತೂ ಭಾರಿ ಹುಳಿ ಇರ್ತೈತಿ. ಟೇಸ್ಟ್ ಮಾತ್ರ ಮಸ್ತ್ ಆಗೈತಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಇಲ್ಲೇ ಕಡಿಮೆ ಎಣ್ಣೆ ಹಾಕೇನಿ ನೋಡಿರಿ, ನಾನು ಒಂದು 4 ಸ್ಪೂನ್ ಅಷ್ಟು. ಆಮೇಲೆ ಜೀರಿಗೆ ಸಾಸಿವೆ ಹಾಕೇನು ಒಟ್ಟಾಣಿ ಒಣ್ಣಕ್ಕೆ ಕುದಿಸೇನಿ ನೋಡಿರಿ. ಇಷ್ಟ ಅಂದ್ರೆ ಕಡಿಮೆ ಜನ ಅದಾವಲ್ಲ ರೀ, ಅದಕ್ಕಾಗಿ ಇಷ್ಟ ಒಂದು ವಾಟೆಲೆ ನೆನೆ ಹಾಕಿದ್ನಿ ರೀ. ಅದನ್ನು 4 ಸೀಟಿ ಮಾಡ್ಸೇನು, ಫುಲ್ ಕುದ್ದಾವ್ರೆವ. ಆಮೇಲೆ ಇಲ್ಲಿ ನಮ್ಮ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿದೇವಲ್ಲ ರೀ, ಹಂಗಾದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಬೇಕು. ಅವು ಚಟಪಟ ಅಂದ ನಂತರ ನನಗೆ ಇಲ್ಲಿ ಒಂದು ಚಾಪರ್ ಒಳಗೆ ಅಂದ್ರೆ ಕಟ್ಟರ್ ಒಳಗೆ ಅಗದಿ ಮಸ್ತ್ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಹಾಕಾವ್ರಿ. ಆಮೇಲೆ ಅದನ್ನು ಹಾಕಿದನು ಒಂದು 2 ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಯಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯನ್ನ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ, ಅದನ್ನು ಕೂಡ ಹಾಕೇನು. ಟೊಮೆಟೊ ಹಾಕತ್ತಾನ ನೋಡಿರಿ. ಹುಳಿ ಅಂತೂ ಮಸ್ತ್ ಆಗೈತಿ. ಮತ್ತು ಇನ್ನೊಂದು ಏನಂದ್ರೆ, ನೀವು ಅಂಗಡಿಯಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರೋಕ್ಕಿಂತ ಮನ್ಯಾಗ ನಾವು ವಾರಕ್ಕೊಮ್ಮೆ ಮಾಡಿ ಇಟ್ಕೊಂಡ್ರೆ ಭಾರಿ ಮಸ್ತ್ ಇರ್ತೈತಿ. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕತ್ತಾನು. ಅದೇ ರೀತಿ ಮನ್ಯಾಗ ಮಸಾಲೆ ಕುಡ್ಸಿದ ಖಾರ ಇತ್ತು, ಅದನ್ನು ಕೂಡ ಹಾಕತ್ತಾನ ನೋಡಿರಿ. ಒಂದು 1.5 ಸ್ಪೂನ್ ಅಷ್ಟು ಹಾಕತ್ತಾನು. ಆಮೇಲೆ ಇಲ್ಲೇ ಕಲರ್ಗಾಗಿ ಒಂದು ಸ್ವಲ್ಪ ಅರಿಶಿನ ಹಾಕ್ತಾನೆ ರೀ. ಇದನ್ನೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅರಿಶಿನ ಹಾಕಿದ್ವಿ ರೀ. ಅರಿಶಿನ ಹಾಕಿದ ನಂತರ ನಮ್ಮ ಏನು ವಟಾಣಿ ಅದಾವಲ್ಲ ರೀ, ಅದನ್ನು ಕೂಡ ನಾವು ಹಾಕೊಂಡ್ರಿ. ಆಮೇಲೆ ಸಣ್ಣ ಉಪ್ಪು ಹಾಕೋ ಸಂಬಂಧ ನಾನು ಲಾಸ್ಟ್ ಉಪ್ಪು ಹಾಕ್ತೇನೆ ನೋಡಿರಿ. ಯಾಕಂದ್ರೆ ಒಂದು ಸ್ವಲ್ಪ ನೀರು ಐತಲ್ರಿ, ಉಪ್ಪು ಕರಗ್ತೈತೆ ಅಂಥೇಳಿ. ಯಾವತ್ತೂ ಅಡುಗೆಗೆ ನಾವು ಅಡ್ವಾನ್ಸ್ ಈ ಉಳ್ಳಾಗಡ್ಡಿ ಸಾಫ್ಟ್ ಆಗಲಿ ಅಂತೇನು ನಾವು ಹಾಕ್ತೇವಲ್ಲ ರೀ, ಹಂಗೆ ಹಾಕೋಕ್ಕಿಂತಂದ್ರೆ ಭಾಳ ಉಪ್ಪು ಹೆಚ್ಚಾಕತ್ರಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕತ್ತೇನೆ ನೋಡಿರಿ ನಾನಿಲ್ಲಿ. ಇದಕ್ಕೆ ನೀವು ಬೆಲ್ಲ ಕೂಡ ಹಾಕ್ಬೋದು. ನನಗೆ ಬೆಲ್ಲ ಬೇಡ ಅಂಥೇಳಿ ನಾನು ಆದಷ್ಟು ನನ್ನ ಅಡುಗೆಗೆ ಮೊದಲು ಬೆಲ್ಲ ಹಾಕ್ತೀನಿ ರೀ. ಭಾಳ ಸಿಹಿ ಸಿಹಿ ಅನ್ಸಕತ್ತದ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ, ಜಾಸ್ತಿ ಈಗ ನನ್ನ ಅಡುಗೆಗೆ ಸಾಂಬಾರ್ಗೆ ಇದು ಅಷ್ಟೇ ಒಂದು ಸ್ವಲ್ಪ ಬೆಲ್ಲ ಹಾಕಿರ್ತಾನು. ಇಲ್ಲ ಅಂದ್ರೆ ಜಾಸ್ತಿ ಬೆಲ್ಲ ಹಾಕೋದಿಲ್ಲ ರೀ. ಮತ್ತು ಫ್ರೆಂಡ್ಸ್, ನಾವು ಮನೆಯಾಗ ಗುರೆಳ್ಳು ಪುಡಿ ಇರ್ತೈತೆ ರೀ, ಆ ಗುರೆಳ್ಳು ಪುಡಿಯನ್ನು ಹಾಕೀನಿ ರೀ. ನಮ್ಮ ಉತ್ತರ ಕರ್ನಾಟಕ ಕಡೆ ಪ್ರತಿಯೊಂದು ಕಾಳು ಪಲ್ಯಕ್ಕೆ ಕಾಯಿ ಪಲ್ಯಕ್ಕೆ ಹಾಕ್ತಾರೋ. ಶೇಂಗಾ ಕೊಬ್ಬರಿ ಮತ್ತು ಗುರೆಳ್ಳು ತೊಗೊಂಬಂದು ಹುರಿದು ಅವನಷ್ಟನ್ನು ಮಿಕ್ಸ್ ಮಾಡ್ತಾರೋ. ಪೂರ್ತಿ ಗ್ರೈಂಡರ್ ಮಾಡ್ರೆ ಗುರೆಳ್ಳು ಪುಡಿ ರೆಡಿ ಆಕತಿ. ನಿಮ್ಗೆ ಕೂಡ ಒಂದು ರೆಸಿಪಿನ ತೋರಿಸೋಣ. ಲಾಸ್ಟ್ ಫೈನಲಾಗಿ ಕೊತ್ತಂಬರಿ ಹಾಕಿರಿ, ನಮ್ಮ ಪಲ್ಯ ರೆಡಿ ಆಯಿತು. ಪಲ್ಯ ಅಂತೂ ರೆಡಿ ಆಯಿತು. ಇನ್ನು ಚಪಾತಿ ಮಾಡೋಣ ರೀ. ಚಪಾತಿ ಹಿಟ್ಟು ಭಾಳ ನಾದಿಟ್ಟಿನಿ ರೀ. ಅದನ್ನು ಕೇಳ್ತೀನಿ ನಮ್ಮ ಅಕ್ಕನ ಮುಂದ್ಸರಿ ಅನ್ನತ್ತೀನಿ ರೀ. ಚಪಾತಿ ಹಿಟ್ಟು ನಾವು 3 ಜನ ಇದ್ರೆ ಎಷ್ಟು ನಾದಬೇಕು, ಆನಂತರ 5 ಜನ ಇದ್ರೆ ಎಷ್ಟು ನಾದಬೇಕು ಅಂಥೇಳಿ. ಅವಾಗ ನಮ್ಮ ಅಕ್ಕ ನಾತೇಳ್ರಿ, 1 ಮುಟ್ಟಿಗೆ ಅಷ್ಟು ಹಿಟ್ಟನ್ನು ಅಂದ್ರೆ 1 ಚಪಾತಿ ಹಿಟ್ಟಕ್ಕತ್ತಂತ್ರದ. ಅಕಸ್ಮಾತ್ ನಮ್ಗೆ 6 ಚಪಾತಿ ಬೇಕಂದ್ರೆ 6 ಮುಟ್ಟಿಗೆ ಹಿಂಗೆ ಹಾಕೋಬೇಕಂತ ಅನ್ನತ್ತಿರು. ನೀವು ಕೂಡ ಯಾರ್ಯಾರು ಹಂಗೆ ಫಾಲೋ ಮಾಡೋರು ಅಂದ್ರೆ, ಈಗ ನೋಡ್ರಿ ನಾ ಇಷ್ಟು ಅರ್ಧ ಹಿಟ್ಟು ಉಳಿತ್ರಿ ನಂದು. ರಾತ್ರಿ ಹಿಟ್ಟನ್ನು ಫ್ರಿಜ್ನಾಗ ಇಡಬೇಡ ಅಂತ ಹೇಳ್ತಾರೋ. ಅದಕ್ಕೆ ನಾವು ನಮ್ಗೆ ನಾ ಎಕ್ಸ್ಟ್ರಾ ಚಪಾತಿ ಮಾಡಿ ಮಾತ್ರ ಇಡೋಂಗಿಲ್ಲ ರೀ. ಅದಕ್ಕಾಗಿ ನೀವು ಈ ಒಂದು ಟಿಪ್ಸನ್ನು ಫಾಲೋ ಮಾಡಿರಿ. ಹೆಂಗಂತಂದ್ರೆ, ನಾವು ಎಷ್ಟು ಚಪಾತಿ ಹಿಟ್ಟು ಬೇಕಲ್ಲ ಅಷ್ಟು ನಾವು ಮುಟ್ಟಿಗೆನ ಹಾಕೋಬೇಕಂತ್ರಿ. ನಿಮ್ಗೆ ಇನ್ನೇನು ತೋರಿಸ್ತಾನು. ನನ್ನ ಚಪಾತಿ ಹಿಟ್ಟು ಮಾತ್ರ ಉಳಿತ್ರಿ. ಇನ್ನು ಹುಡುಗರಿಗೂ ಅದನ್ನು ಚಪಾತಿ ಮಾಡಬಾರ್ದು ಮತ್ತು ಫ್ರಿಜ್ನಾಗ ಇಟ್ಟು ಚಪಾತಿ ತಿನ್ನಬಾರ್ದು ಅಂತಾರೆ, ಹಿಟ್ಟು ಇಟ್ಟಿದ್ದನ್ನು. ಅದಕ್ಕೆ ಏನು ಮಾಡಲಿ ಅಂತ ಅನ್ನತ್ತೀನಿ ರೀ. ಚಪಾತಿ ಹಂಗೆ ನಾವು ಮಾಡಿ ಇಟ್ಟು ಒಂದು ಹಾಟ್ ಬಾಕ್ಸ್ನಾಗ ಇಟ್ನಿ ಅಂದ್ರೆ ಇರಿ ಮುಗ್ತಾರೆ ನಮ್ಮ ಮನ್ಯಾಗ ರೀ. ಇರಿ ಭಾಳ ಬರ್ತಾವೆ. ಅದಕ್ಕೆ ನನಗೆ ಎಷ್ಟು ಬೇಕಲ್ಲ ಚಪಾತಿ ಅಷ್ಟು ಮಾಡ್ಕೊಂಡಿರ್ತೇನೆ ರೀ, ಒಂದು 5, 6 ಅಷ್ಟು. ಮತ್ತು ಬೆಳಿಗ್ಗೆ ಮಾಡಿದ್ರೆ ನಾವು ಮಾಡಿಟ್ರು ಮತ್ತು ಸಾಯಂಕಾಲ ತಿನ್ನಕ್ಕೆ ಬರ್ತೈತಿ. ಆದ್ರೆ ರಾತ್ರಿ ಟೈಮ್ ಆದ್ರೆ ಮತ್ತು ಬೆಳಿಗ್ಗೆ ಅವನೇನು ತಿನ್ನೋದು ಅಂತೇಳಿ ಬಿಡೋದಾಕತ್ರಿ. ಈಗ ನೋಡಿರಿ, ನಾವು ಚಪಾತಿ ಉಳ್ಳಿಯನ್ನೆಲ್ಲನೂ ಹಿಂಗೆ ಈ ಥರ ನನಗೆ ಒಂದೊಂದು ಪದರ್ಲಿ ಮಾಡೋಕೆ ಬರಲ್ಲ ರೀ. ಹಾಗಾಗಿ ನಾನು ಈ ಥರ ಡಬಲ್ ಪದರಿನೂ ಮಾಡ್ತೇನೆ. ಒಂದು ಎಲ್ಲನೂ ಈ ಥರ ಹಿಟ್ಟನ್ನು ನಾವು ರೌಂಡ್ ಸಣ್ಣ ಸಣ್ಣ ರೌಂಡ್ ಶೇಪ್ ಮಾಡಿ ಹಿಟ್ಟು ಹಚ್ಕೊಂಡು ಎಣ್ಣೆ ಹಚ್ಚಿ ಇಡ್ತಾವ್ರಿ. ಆಮೇಲೆ ಲಟ್ಸಕ್ಕಂತೂ ಫುಲ್ ಈಜಿ ಇರ್ತೈತಿ. ಇಲ್ಲಿ ನೋಡಿರಿ, ಚಪಾತಿ ಕೂಡ ನಾನು ಎಲ್ಲನೂ ಹಿಂಗೆ ಹಚ್ಚಿಟ್ಟು ಆಮೇಲೆ ತೆಮಿ ಕಾಯಕ್ಕಿಟ್ಟು. ತೆಮಿ ಅಂತೂ ಕಾದತ್ರಿ. ನನ್ನ ಮಗಳು ಬಗ್ಗೆ ಕಿರಿಕಿರಿ ಚಾಲೂ ಮಾಡಿದ್ಲು. ಅಲ್ಲೇ ಬಂದ ಚಪಾತಿನ ಇನ್ನೊಂದು ಲಟ್ಟಿಸು ತೋರಿಸ್ತಾರೆ ನೋಡ್ರಿ. ಈಗ ನನಗೆ ಅದು ಸ್ಪೆಕ್ಟ್ ರೂಢಿ ಆಗಿಬಿಟ್ಟದ್ರಿ. ಏನೋ ಅಡುಗೆ ಮಾಡೋಕ್ಕಾದ್ರೆ ಅಥವಾ ಏನೋ ಹಾಕೊಲಿಲ್ಲ ಅಂದ್ರೆ ಹಳ ಹಳದಂಗೆ ಅನಿಸ್ತೈತಿ. ಹಾಗಾಗಿ ಒಂದು ಸ್ವಲ್ಪ ತೆನುಸೋದು ಕಡಿಮೆ ಇರ್ತೈತೆ ರೀ. ಹಾಕೊಲಿಲ್ಲ ಅಂದ್ರೆ ಏನೋ ಬಿಟ್ಟಂಗೆ ಅನ್ನಂಗೆ ಅನಿಸ್ತೈತಿ. ಈಗ ನೋಡಿರಿ, ಚಪಾತಿ ಈ ಥರ ನಾನು ಮಾಡ್ತೇನೆ ನೋಡಿರಿ. ಮತ್ತು ನಾವು ರಾತ್ರಿ ಜಾಸ್ತಿ ಮೊದಲು ಈಗ ಅಡುಗೆ ರೊಟ್ಟಿ ಚಪಾತಿ ಈಗ ಮಾಡ್ತೀನಿ. ಇವತ್ತು ಮಧ್ಯಾಹ್ನ ಏನೋ ರೊಟ್ಟಿ ಚಪಾತಿ ಮಾಡಲಿಲ್ಲ ಅಂಥೇಳಿ ನಾ ಈಗ ಚಪಾತಿ ಮಾಡತ್ತನು. ಬರೀ ಪಲಾವ್ ಅಷ್ಟು ದೊಡ್ಡ ಕುಕ್ಕರ್ ತುಂಬ ಮಾಡಿಬಿಟ್ಟಿದ್ನಿ. ಅದು ಉಳಿತೈತೆ ಅಂಥೇಳಿ ಮಧ್ಯಾಹ್ನ ರೊಟ್ಟಿ ಮಾಡಲಿಲ್ಲ, ಚಪಾತಿ ಮಾಡಲಿಲ್ಲ. ಹಾಗಾಗಿ ಇವತ್ತು ನಮಗೆ ಚಪಾತಿ ಮಾಡೋದು ಬಂತು ನೋಡಿರಿ ಟೈಮ. ಹೀಟದ್ದವ್ರು ಜಾಸ್ತಿ ಚಪಾತಿ ತಿನ್ನಕ್ಕೆ ಹೋಗ್ಬೇಡ್ರಿ. ಆದ್ರೆ ನನ್ನ ಮಗಳು ಕಾರ್ಬಾರ್ ನೋಡ್ರಿ, ಇಲ್ಲೇ ನಾನು ಮಾಡ್ತಾನೆ ಇದನ್ನು ಮಾಡ್ತಾನೆ ಅಂಥೇಳಿ. ನೀವು ಪದರಿನ ಚಪಾತಿ ತಿಂತೀರೋ ಅಥವಾ ಈ ಥರ ಒಂದೊಂದು ಚಪಾತಿ ಮೂಲಿ ಚಪಾತಿ ಬರ್ತಾವಲ್ಲ ಹಂಗೆ ತಿಂತೀರೋ.
ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ನಮ್ಮ ಮನ್ಯಾಗ ನೋಡ್ರಿ ನಮ್ಮ ಮೇಡಮ್ಮ ನಾ ಏನ ಮಾಡ್ತಿರ್ತಾನಲ್ರಿ ಕಿತ್ಪಿ ಮಾಡಕ್ಕೆ ಬಂದುಬಿಡ್ತಾಳು. ಆಕಿನ ಕರ್ಕೊಂತ ಅಡುಗೆ ಮಾಡೋದಂದ್ರೆ ಒಂಥರ ಡೇಂಜರ್ ಅನಿಸ್ತತಿ. ಯಾಕಂದ್ರೆ ಹುಡುಗರು ಏನಾರ ಬಿಸಿ ಏನಾರು ಹಿಡಿದತ್ಲ ಅನ್ನೋದು ಒಂದು ಹೆದರಿಕೆ ಇರ್ತೈತಿ. ಅದಕ್ಕಾಗಿ ನಾವೇನು ಮಾಡ್ತೇವೆ ಆಕಿನ ನಮ್ಮ ಯಜಮಾನ್ರು ಇದ್ರೆ ಆಕಿನ ಕರ್ಕೊಂಡಿರ್ತಾರೋ ನಾವು ಆಗ ಅಡುಗೆ ಮಾಡ್ತಿರ್ತಾನು. ಮತ್ತು ಆಕಿನ ಕರ್ಕೊಂಡು ನಾ ಎಂದೂ ಅಡುಗೆ ಮಾಡಕ್ಕೆ ಹೋಗೋದಿಲ್ಲ ರೀ. ಯಾಕಂದ್ರೆ ಏನಾರು ಸುಡು ಇರ್ತೈತೆ ರೀ ಬಂದು ಹಿಡಿದು ಬಿಟ್ಲಂದ್ರೆ ಎಲ್ಲ ಸಮಸ್ಯೆ ರೀ. ಮತ್ತು ಕುಂತು ಅಡುಗೆ ಮಾಡ್ಬೇಕಂತನ್ರಿ ಈಕಿ ಬಂದು ನಾನು ನೀರು ತುಂಬ್ಕೊಳಕ್ಕೆ ಅದ್ರ ಮ್ಯಾವ್ದು ಬಂದು ಗ್ಯಾಸ್ ಮ್ಯಾಗ್ದು ಬಿದ್ದರೆ ಏನು ಮಾಡೋದು ಹಾಗಾಗಿ ಹೆದರಿ ನಾನು ಆದಷ್ಟು ಏನು ಮಾಡ್ತೇನೆಂದ್ರೆ ಆಕಿನ ಅವಾಯ್ಡ್ ಮಾಡ್ತೇನೆ ರೀ ಅಡುಗೆ ಮಾಡುವಾಗ. ನೀವು ಕೂಡ ಏನಂದ್ರೆ ಸಣ್ಣ ಹುಡುಗರಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಡುಗೆ ಮಾಡಿರಿ. ನಮಸ್ಕಾರ ರೀ. ಮುಂದಿನ ರೆಸಿಪಿ ಒಳಗೆ ಭೇಟಿ ಆಗೋಣ ಎಲ್ಲರಿಗೂ.